ಸ್ಟ್ರಾಂಗ್ ರೀಸನ್ ಬಾಯ್ ಫ್ರೆಂಡ್ ಅಲ್ಲ, ಬ್ರೇಕಪ್ ಆದ್ಮೇಲೆ ಅದ್ರ ಜೊತೆಗೆ ರಿಜೆಕ್ಷನ್ಸ್ ಆಗ್ತಿತ್ತು. ನಾನು ಇದೀನಿ ಅಂತ ಜಾಸ್ತಿ ರಿಜೆಕ್ಷನ್ಸ್ ಆಡಿಷನ್ಸ್ ಅಲ್ಲಿ ಹೇಳ್ತಾ ಇದ್ರು. ಟ್ರಾನ್ಸ್ಫಾರ್ಮೇಶನ್ ಜರ್ನಿನ ಅಥವಾ ಜಿಮ್ ಜರ್ನಿನ ಸ್ಟಾರ್ಟ್ ಮಾಡೋದೇ ಬ್ರೇಕಪ್ ಆದ್ಮೇಲೆ. ಯಾರು ಹೇಳ್ಕೊಂಡ್ರಲ್ಲ, ನಾನು ಹೇಳ್ಕೊಂತಾ ಇದೀನಿ ಅಷ್ಟೇನೆ. ಹುಡುಗಿರಿಗೆ ಏನಂತಂದ್ರೆ ಸಕ್ಕದಾಗಿ ಶೇಪ್ ಇರ್ಬೇಕು. ನಾನು ಬರ್ದಿದ್ದೀನಿ, ನಿನ್ನೆ ಯಾರಿಗೂ ಕೊಟ್ಟಿದ್ದೆ, ತಗೊಳ್ಳಿ ಇದನ್ನೇ ನೀವು ಮಾಡ್ಬಿಡಿ 20 ದಿನ ಅಂತ ಕೊಡೋ ಕೋಚು. ಅನ್ನ ತಿಂದ್ರೆ ದಪ್ಪ ಆಗ್ತೀವಿ, ಇವೆಲ್ಲ ವೆರಿ 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 ರಾಂಗ್ ಮಿತ್ ಜನ ತಿಳ್ಕೊಂಡ್ರು. ಯಾರಾದ್ರೂ ಕೋಚ್ ಸುಮ್ಮನೆ ಡಯಟ್ ಚಾರ್ಟ್ ಕೊಟ್ರೆ ಅದೇ ಚಿತ್ರಾಲ್ ರಂಗಸ್ವಾಮಿ ಚಿತ್ರಾಲ್ ಪವರ್ ಗರ್ಲ್ ಆಗಿನೇ ಎಲ್ಲಾ ಕಡೆ ಕಾಣಿಸ್ಕೊಂತಾ ಇದ್ದಾರೆ. ಸುಮಾರು ಜನ ಈ ಒಂದು ಪವರ್ ಗರ್ಲ್ ಅನ್ನೋ ಹೆಸರು ಬಗ್ಗೆ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಪುನೀತ್ ಸರ್ ಫ್ಯಾನು, ಅವ್ರ ಪವರ್ ಸ್ಟಾರ್, ಸೊ ಹಾಗಾಗಿ ನಾನು ಪವರ್ ಗರ್ಲ್ ಇಟ್ಕೊಂಡಿದೀನಿ ಅಂತ. ಎಸ್, ಅಫ್ಕೋರ್ಸ್ ಪುನೀತ್ ಸರ್ ಫ್ಯಾನೇ, ಬಟ್ ಹೆಸರು ಇಡೋದಕ್ಕೆ ಅದು ಕಾರಣ ಅಲ್ಲ. ಮುಂಚೆ ಎಲ್ರು ಇಟ್ಕೊಂತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಸೂಪರ್ ಗರ್ಲ್, ಸೂಪರ್ ವುಮೆನ್, ವಂಡರ್ ವುಮನ್ ಅಂತ. ನಂದು ಏನಾದ್ರೂ ಒಂದ್ ಚೆನ್ನಾಗಿರ್ಬೇಕಲ್ಲ ಅಂತ ರಿಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಗೂಗಲ್ ಅಲ್ಲಿ. ಅವಾಗ ಗೊತ್ತಾಯ್ತು ನಂಗೆ, ಸೂಪರ್ ಮ್ಯಾನ್ ಇದಾರಲ್ಲ ಅವರು ಪವರ್ ಗರ್ಲ್ ಚಿಕ್ಕಪ್ಪ ಅಂತ, ಐ ಮೀನ್ ಕಾರ್ಟೂನ್ ಅಲ್ಲಿ. ಅಂಡ್ ಸೂಪರ್ ಗರ್ಲ್ ಇದಾಳಲ್ಲ ಅವಳು ಹುಡುಗಿ ತರ ಇದ್ದಾಳೆ, ಬಟ್ ಪವರ್ ಗರ್ಲ್ ಗೆ ಕಂಪೇರ್ ಮಾಡಿದ್ರೆ ಪವರ್ ಗರ್ಲ್ ಗೆ ಒಂಚೂರು ಚೆನ್ನಾಗಿ ಮಜಲ್ ಎಲ್ಲ ಇರುತ್ತೆ ಅಂಡ್ ತುಂಬಾ ಸ್ಟ್ರೆಂತ್ ಜಾಸ್ತಿ ಸೂಪರ್ ಗರ್ಲ್ ಗಿಂತ. ಸೊ ಐ ಥಾಟ್ ಈ ಕಡೆ ಬ್ಯೂಟಿ ವಿತ್ ಸ್ಟ್ರೆಂತ್ ಇಸ್ ಈಕ್ವಲ್ ಟು ಪವರ್ ಗರ್ಲ್ ಅಂತ. ಬಟ್ ಅದಾದ್ಮೇಲೆ ಇವಾಗ ಇನ್ನೂ ಒಂದು ಒಳ್ಳೆ ಅರ್ಥ ಆ ಒಂದು ಹೆಸರು ಕೊಡ್ಬೇಕು ಅಂತಂದ್ರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯನ್ ಬೇಕಾಗಿರೋದು ವಿಲ್ ಪವರ್. ಸೊ ನನ್ನ ಹೆಸರಲ್ಲಿರುವಂತ ಪವರ್ ಗರ್ಲ್ ಅನ್ನೋ ಹೆಸರಲ್ಲಿರುವಂತ ಪವರ್ ವಿಲ್ ಪವರ್ ನ ಸೂಚಿಸುತ್ತೆ. ಬಿಕಾಸ್ ನಂಗೆ ತುಂಬಾನೇ ವಿಲ್ ಪವರ್ ಇದೆ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಚಿತ್ರಲ್ ಪವರ್ ಗರ್ಲ್ ಅಂತ ಇದೆ. ನೀವು ಕರ್ನಾಟಕದ ಮೊದಲ ಬಿಕಿನಿ ಬಾಡಿ ಬಿಲ್ಡರ್, ಅದು ಹೇಳ್ಕೊಳಕ್ ನಮಗೂ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಯಾವ್ದೇ ಒಂದು ಹೊಸ ಸಾಧನೆ ಮಾಡಿದಾಗ ನಮ್ ಹೆಣ್ಮಕ್ಳಿಗೆ ಖುಷಿ. ಹೌದು. ಬಟ್ ನೀವು ಬಾಡಿ ಬಿಲ್ಡ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಬಾಯ್ ಫ್ರೆಂಡ್ ಅಂತ. ಏನಾಗಿತ್ತು ಅಂತದ್ದು? ಉರ್ಕೊಂಡ್ರ ಹೋಗ್ಲಿ ಇವಾಗ? ಸ್ಟ್ರಾಂಗ್ ರೀಸನ್ ಬಾಯ್ ಫ್ರೆಂಡ್ ಅಲ್ಲ, ಬ್ರೇಕಪ್ ಆಗಿತ್ತು. ಬ್ರೇಕಪ್ ಆದ್ಮೇಲೆ ಅದ್ರ ಜೊತೆಗೆ ರಿಜೆಕ್ಷನ್ಸ್ ಆಗ್ತಿತ್ತು ನನಗೆ. ಈ ತರ ಹಿಂಗೆ ಸ್ವಲ್ಪ ದಪ್ಪ ಇದೀನಿ ಅಂತ ಜಾಸ್ತಿ ರಿಜೆಕ್ಷನ್ಸ್ ಆಡಿಷನ್ಸ್ ಅಲ್ಲಿ ಹೇಳ್ತಾ ಇದ್ರು. ಸೊ ಹಾಗಾಗಿ ನನ್ನನ್ನ ನಾನು ಚೇಂಜ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಇದಕ್ಕೆ ಜನರಲ್ ವೇಟ್ ಲಾಸ್ಗೆ ಅಂತ ಸೇರಿದ್ದು. ಬಟ್ ಅದಾದ್ಮೇಲೆ ನಾನು ವರ್ಕೌಟ್ ಮಾಡೋ ಟ್ರಾನ್ಸ್ಫಾರ್ಮ್ ಆದ್ಮೇಲೆ ಹಾಕಿರುವಂತ ಸ್ಟೇಟಸ್ ಎಲ್ಲ ನೋಡಿ ಒಂದಷ್ಟು ಮೆಸೇಜ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತು ಆ ಗ್ಯಾಪ್ ಆದ್ಮೇಲೆ. ಸೊ ಹಾಗಾಗಿ ಅದನ್ನ ನಾನು ಒಂದು ಇಂಟರ್ವ್ಯೂ ಶೇರ್ ಮಾಡಿದ್ದೆ, ಬ್ರೇಕಪ್ ಕೂಡ ರೀಸನ್ ಅಂತ. ಇನ್ಫ್ಯಾಕ್ಟ್ ಎಷ್ಟೊಂದ್ ಜನ ಟ್ರಾನ್ಸ್ಫಾರ್ಮೇಶನ್ ಜರ್ನಿನ ಅಥವಾ ಜಿಮ್ ಜರ್ನಿನ ಸ್ಟಾರ್ಟ್ ಮಾಡೋದೇ ಬ್ರೇಕಪ್ ಆದ್ಮೇಲೆ. ಅದ್ರಲ್ಲಿ ತುಂಬಾ ಜನ ಹುಡುಗರು ಇರ್ತಾರೆ, ಬಟ್ ಹುಡುಗಿರು ಯಾರು ಹೇಳ್ಕೊಂಡ್ರಲ್ಲ, ನಾನು ಹೇಳ್ಕೊಂತಾ ಇದೀನಿ ಅಷ್ಟೇನೆ. ಎಸ್, ಬ್ರೇಕಪ್ ಆದ್ಮೇಲೆನೆ ನಾನು ಜಿಮ್ ಜರ್ನಿನ ಶುರು ಮಾಡಿದ್ದು. ಅಂಡ್ ಅದು ಜನರಲ್ ವೇಟ್ ಲಾಸ್ ಸೇರಿದ್ದು ಅಡಿಕ್ಷನ್ ಆಗಿ ಐ ಜಸ್ಟ್ ಕಾಂಪಿಟೇಷನ್ ಲೆವೆಲ್ ವರೆಗೂ ಅದು ನನ್ನ ಕರ್ಕೊಂಡೋಯ್ತು. ಈಗ ನೀವ್ ಹೇಳಿದ್ದಕ್ಕೆ ಒಂದು ಎಷ್ಟೋ ಹೆಣ್ಮಕ್ಳಿಗೆ ಬ್ರೇಕಪ್ ಆಗಿರುತ್ತೆ, ಕೆಲವೊಬ್ರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನೀವೇನೋ ಬಾಡಿ ಬಿಲ್ಡ್ ಮಾಡ್ಕೊಳ್ಳೋ ಮೂಲಕ ಆ ಮನ್ಸನ್ನ ತಿಳಿ ಮಾಡ್ಕೊಡ್ರಿ. ಬಟ್ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ವಿಚಾರವಾಗಿ ನೀವೇನ್ ಹೇಳ್ತೀರಾ? ಇವಾಗ ನೀವು ಒಬ್ರನ್ನ ಲವ್ ಮಾಡ್ಬೇಕು ಅಂತಂದ್ರೆ ನೀವು ಇರ್ಬೇಕಲ್ವಾ, ಹಂಗಿದ್ದಾಗ್ಲೇ ತಾನೇ ಇನ್ನೊಬ್ರನ್ನ ನೀವು ಲವ್ ಮಾಡಕ್ಕಾಗೋದು. ಸೊ ಯು ಆರ್ ಇಂಪಾರ್ಟೆಂಟ್. ನೀವು ನಿಮ್ಮನ್ನ ಯಾವಾಗ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅಂಡ್ ನಿಮ್ಮನ್ನ ನೀವು ಇಷ್ಟಪಡೋದನ್ನ ಯಾರು ಇಷ್ಟಪಡ್ತಾರೋ ಹಿಲ್ ಬಿ ಅ ಟ್ರೂ ಲವರ್. ಅಂಡ್ ನಿಮ್ಗೆ ಆದಂತ ಒಂದು ಪ್ರೈವೇಟ್ ಸ್ಪೇಸ್ ನ ಮತ್ತೆ ನಿಮ್ಮ ಒಂದು ಡ್ರೀಮ್ ನ ಅಚೀವ್ ಮಾಡೋದಕ್ಕೆ ಯಾರು ಸಪೋರ್ಟಿವ್ ಆಗಿ ನಿಂತ್ಕೋತಾರೋ ಹಿಲ್ ಬಿ ಅ ವೆರಿ ಗುಡ್ ಪಾರ್ಟ್ನರ್. ಸೊ ಹಾಗಾಗಿ ಆ ತರ ಇಲ್ದೆ ಯಾರಾದ್ರೂ ಬಿಟ್ಟೋಗ್ತಾರಲ್ಲ, ನೋ ನೀಡ್ ಟು ವರಿ ಅಬೌಟ್ ದೆಮ್. ನಿಮ್ಮ ಪೇರೆಂಟ್ಸ್ ಜೊತೆ ಇರಿ ಆರಾಮ್ಸೆ. ಐ ವಿಲ್ ಸೇ ದಿಸ್ ಆಲ್ವೇಸ್, ನಾನ್ ಸಿಂಗಲ್ ಆಗಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳ್ತಿಲ್ಲ, ಬಟ್ ಸಿಂಗಲ್ ಲೈಫ್ ಇಸ್ ವೆರಿ ಗುಡ್ ಲೈಫ್. ಆ ಬಾಡಿ ಬಿಲ್ಡ್ ಮಾಡಕ್ಕೆ ಎಷ್ಟು ಕಷ್ಟಪಟ್ರಿ, ಎಷ್ಟು ಟೈಮ್ ತಗೊಂಡ್ರಿ, ಹೇಗಿತ್ತು ಆ ಜರ್ನಿ? ಫಸ್ಟ್ ಟ್ರಾನ್ಸ್ಫಾರ್ಮೇಶನ್ ಆದೆ ನನ್ನ ಜನರಲ್ ವೇಟ್ ಲಾಸ್ಗೆ. ಸುಮ್ಮನೆ ಯಾವ್ದೋ ಒಂದು ಕಾಂಪಿಟೇಷನ್ಗೆ ಆಡಿಯನ್ಸ್ ಆಗಿ ಹೋಗಿದ್ದೆ ನಾನು. ಅಲ್ಲಿ ನನಗೆ ಅನಿಸ್ತು ಯಾವ ಒಂದು ಕನ್ನಡ ಪಾರ್ಟಿಸಿಪೆಂಟ್ಸು ಇಲ್ಲ ಅಲ್ಲಿ. ಅಂಡ್ ಬೆಂಗಳೂರಲ್ಲಿ ನಡೆಯುವಂತ ಒಂದು ಕಾಂಪಿಟೇಷನ್ಗೆ ಯಾಕೆ ಕನ್ನಡದವ್ರು ಇಲ್ಲ? ವೈ? ಬಿಕಾಸ್ ಬಿಕಿನಿ ಯಾರು ಹಾಕಲ್ಲ, ಅಥವಾ ಈ ಒಂದು ಕೆಟಗರಿ ಬಗ್ಗೆ ಅಷ್ಟು ಜನಗಳಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಯಾಕೆ ನಾನು ಟ್ರೈ ಮಾಡ್ಬೋದು, ಇನ್ನೊಂದಷ್ಟು ಹಾರ್ಡ್ ವರ್ಕ್ ಹಾಕಿದ್ರೆ, ನಾನು ಮಾಡ್ತಿರೋಂಥ ಡಯಟ್ಗೆ ಇನ್ನೊಂದಷ್ಟು ಶ್ರಮ ಹಾಕಿದ್ರೆ ನಾನು ಕೂಡ ಸ್ಟೇಜ್ ಮೇಲೆ ಹೋಗ್ಬೋದಲ್ಲ ಅಂತ ನಾನು ಇದನ್ನ ನನ್ನ ಫಸ್ಟ್ ಕೋಚ್ಗೆ ಶೇರ್ ಮಾಡ್ತೀನಿ. ಅವ್ರು ನಂಬಿರಲ್ಲ, ಓ ನೀನ್ ಮಾಡ್ತೀಯ ಅನ್ನೋ ತರ. ಅಂಡ್ ಒಂದ್ ವಾರ ಆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಸೀರಿಯಸ್ ಆಗಿ ಹೇಳಿರೋದು ಅಂತ. ನನಗೆ ಕಷ್ಟ ಅನ್ಸ್ಲಿಲ್ಲ, ಯಾಕೆ ಅಂತಂದ್ರೆ ನಾನು ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೆ. ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಟಫ್ ಆಯ್ತು. ಇದಂದ್ರೆ ತುಂಬಾ ಸ್ಟ್ರಿಕ್ಟ್ ಇರುತ್ತೆ. ಅಂದ್ರೆ ಇವಾಗ ನಾವು ಇದನ್ನೇ ತಿನ್ಬೇಕು, ಇಷ್ಟೇ ಗ್ರಾಮ್ ತಿನ್ಬೇಕು ಅಂತಂದ್ರೆ ಇಷ್ಟೇ ಗ್ರಾಮ್ ತಿನ್ಬೇಕಾಗತ್ತೆ. ಅದೊಂಚೂರ್ ಮೈಂಡ್ ಸೆಟ್ ಸ್ಟ್ರಾಂಗ್ ಇರ್ಬೇಕಾಗತ್ತೆ. ಗೊತ್ತಿಲ್ಲ, ಆ ಟೈಮಲ್ಲಿ ತುಂಬಾ ಸ್ಟ್ರಾಂಗ್ ಮೈಂಡ್ ಸೆಟ್ ಇತ್ತು ನನಗೆ. ಸೊ ಹಾಗಾಗಿ ಕಾಂಪಿಟೇಷನ್ ಮಾಡೋದಕ್ಕೆ ಅದು ಹೆಲ್ಪ್ ಆಯ್ತು. ಈಗಂತೂ ಹೆಣ್ಮಕ್ಳು ಫಿಟ್ನೆಸ್ಗೆ ಜಾಸ್ತಿ ಒತ್ತು ಕೊಡ್ತಾರೆ. ಅಷ್ಟೊಂದು ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಫಿಟ್ನೆಸ್ ಅನ್ನೋದು?
ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಫಿಟ್ನೆಸ್, ಮನುಷ್ಯರು ಎಲ್ರಿಗೂ ಇಂಪಾರ್ಟೆಂಟ್. ಎಷ್ಟೊಂದು ಇಂಟರ್ವ್ಯೂ ಅಲ್ಲಿ ನಾನು ಹೋದಾಗ್ಲೂ ಅಷ್ಟೇ, ಏನ್ ಹೇಳ್ತೀರಾ ಸೆಲೆಬ್ರಿಟಿ ಫಿಟ್ನೆಸ್ ಬಗ್ಗೆ ಅಂತೆಲ್ಲ ಕೇಳಿದ್ದಾರೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಸೆಲೆಬ್ರಿಟಿ, ಇಟ್ಸ್ ಅಬೌಟ್ ಹ್ಯೂಮನ್. ಯಾರ್ಯಾರು ಅಂದ್ರೆ ಮನುಷ್ಯರು ಅಂತ ಇದಾರೋ ಅವ್ರೆಲ್ರಿಗೂ ಫಿಟ್ನೆಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ವೈ? ಬಿಕಾಸ್ ಕೊನೆಯವರೆಗೂ, ನಾವು ಕೊನೆ ಉಸಿರೆಳೆಯೋವರೆಗೂ ನಾವಿರೋದೇ ಈ ದೇಹದಲ್ಲಿ. ನಾವಿರೋಂತ ಮನೆಗೆ ಅಷ್ಟು ವ್ಯಾಲ್ಯೂ ಕೊಡ್ತೀವಿ, ನಾವಿರೋಂತ ಜಾಗಕ್ಕೆ ಅಷ್ಟು ವ್ಯಾಲ್ಯೂ ಕೊಡ್ತೀವಿ, ನಾವು ಪ್ರೀತಿ ಮಾಡೋರ್ಗೆ ಅಷ್ಟು ವ್ಯಾಲ್ಯೂ ಕೊಡ್ತೀವಿ. ಬಟ್ ನಾವು ಕೊನೆ ಉಸಿರು ಎಳೆಯೋವರೆಗೂ ನಾವು ಈ ಬಾಡಿಲಿ ಇರ್ತೀವಿ. ಸೊ ಹಂಗಾಗಿ ಐ ಫೀಲ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್ ಇನ್ ದ ವರ್ಲ್ಡ್. ಅಂದ್ರೆ ನೀವು ಹೆಣ್ಮಕ್ಳಾಗಿರೋದ್ರಿಂದ ಕೇಳ್ತಾ ಇರೋದು, ಈಗ ವರ್ಕೌಟ್ ಅಂತ ಬಂದ್ರೆ ಗಂಡ್ಮಕ್ಳಿಗೆ ಬೇರೆ ತರ, ಹೆಣ್ಮಕ್ಳಿಗೆ ಬೇರೆ ತರ ಇರುತ್ತೆ. ನೀವು ಬಾಡಿ ಬಿಲ್ಡ್ ಕೂಡ ಮಾಡಿದೀರಾ, ಅದೆಲ್ಲ ಎಷ್ಟು ಸೇಫ್ ಹೆಣ್ಮಕ್ಳಿಗೆ ಅಂತ? ಓಕೆ, ಈ ಕ್ವೆಶನ್ ನನ್ ಆನ್ಸರ್ ಮಾಡ್ಲೇಬೇಕು. ಬಾಡಿ ಬಿಲ್ಡಿಂಗ್ ಅಂದ ತಕ್ಷಣ ಏನ್ ಅನ್ಕೊಂಡ್ಬಿಡ್ತಾರೆ ಎಲ್ರು ಅಂದ್ರೆ, ದೊಡ್ಡದಾಗಿ ಬಾಡಿ ಇರ್ಬೇಕು, ಜಾಸ್ತಿ ಮಸಲ್ ಇರ್ಬೇಕು, 6 ಪ್ಯಾಕ್ಸ್ ಇರ್ಬೇಕು ಅಂತ. ಬಾಡಿ ಬಿಲ್ಡಿಂಗ್ ಅಲ್ಲಿ, ವಿಮೆನ್ಸ್ ಬಾಡಿ ಬಿಲ್ಡಿಂಗ್ ಅಲ್ಲಿ ವಿಮೆನ್ಸ್ ಫಿಸಿಕ್ ಅಂತ ಒಂದ್ ಕೆಟಗರಿ ಇದೆ, ವಿಮೆನ್ಸ್ ಫಿಗರ್ ಅಂತ ಒಂದ್ ಕೆಟಗರಿ ಇದೆ, ವಿಮೆನ್ಸ್ ಬಿಕಿನಿ ಅಂತ ಒಂದ್ ಕೆಟಗರಿ ಇದೆ. ಇವಾಗ ಲಾಸ್ಟ್ ಇಯರ್ ಇಂದ ಒಲಿಂಪಿಯಾದಲ್ಲಿ ಇನ್ನ ಹೊಸ ಕೆಟಗರಿಗಳನ್ನ ಆಡ್ ಮಾಡಿದ್ದಾರೆ. ಯಾವ ಕೆಟಗರಿ ಅಂದ್ರೆ ವಿಮೆನ್ಸ್ ಫಿಟ್ನೆಸ್ ಅಂತ. ಅಂದ್ರೆ ನೀನ್ ಯಾವ ಒಂದು ಫೀಲ್ಡ್ ಅಲ್ಲಿ ಫಿಟ್ ಆಗಿದ್ರು 1 ಮಿನಿಟ್ ನೀನ್ ಎಷ್ಟು ಫಿಟ್ ಆಗಿದ್ಯಾ ಅಂತ ತೋರ್ಸಿದ್ರೆ ಅದು ಒಂದು ಕೆಟಗರಿ ಆಡ್ ಮಾಡಿದ್ದಾರೆ ಇವಾಗ. ಅಂದ್ರೆ ಕಾಮನ್ ಪೀಪಲ್ಗೋಸ್ಕರ ಆ ಒಂದು ಕೆಟಗರಿನ ಆಡ್ ಮಾಡಿದ್ದಾರೆ. ವಿಮೆನ್ಸ್ ಫಿಸಿಕಲ್ ಏನಾಗುತ್ತೆ, ನೀವ್ ಆಲ್ಮೋಸ್ಟ್ ಹುಡುಗರ ತರಾನೇ ಮಸಲ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಆಬ್ವಿಯಸ್ಲಿ ನೀವು ಎನ್ಹಾನ್ಸರ್ಸ್ ಅಥವಾ ಸ್ಟೆರಾಯ್ಡ್ಸ್ ನೀವು ಹಾಕ್ಲೇಬೇಕಾಗತ್ತೆ. ಆ ಒಂದು ಕೆಟಗರಿ ಇದೆಯಲ್ಲ, ವಿಮೆನ್ ಕೆಟಗರಿ, ಅದು ಯಾರನ್ನ ಇನ್ಸ್ಪೈರ್ ಮಾಡುತ್ತೆ ಅದ್ ನಂಗೆ ಗೊತ್ತಿಲ್ಲ. ಬಟ್ ಯಾರು ಮಾಡ್ತಿದ್ದಾರೆ ಅದನ್ನ ಅಥ್ಲೆಟ್ ಆಗಿ, ಅವ್ರಿಗೆ ಹ್ಯಾಟ್ಸ್ ಆಫ್. ವೈ? ಬಿಕಾಸ್ ಒಂಥರ ನಮ್ಮ ಲೈಫ್ ನೇ ನಾವು ಸ್ಯಾಕ್ರಿಫೈಸ್ ಮಾಡಿ ಆ ಒಂದು ಕೆಟಗರಿನ ಮಾಡ್ಬೇಕಾಗತ್ತೆ ನಾವು. ಅಂದ್ರೆ ಸ್ಟೆರಾಯ್ಡ್ಸ್ ಹಾಕಿ ಟೆಸ್ಟಿಸ್ಟೆರಾನ್ ನ ಇಂಜೆಕ್ಟ್ ಮಾಡ್ಕೊಂಡು ನಾವು ಆ ಕೆಟಗರಿನ ಮಾಡ್ಬೇಕಾಗತ್ತೆ. ಬಟ್ ವಾಟ್ ಐ ಫೀಲ್ ಅಂದ್ರೆ, ಪರ್ಸನಲಿ ಆ ಕೆಟಗರಿನ ತೆಗ್ದು ಹಾಕಿದ್ರೆ ಒಳ್ಳೇದು ಬಾಡಿ ಬಿಲ್ಡಿಂಗ್ ಸೆಕ್ಷನ್ ಇಂದ. ವೈ? ಬಿಕಾಸ್ ಯಾವ ಹುಡುಗಿಗೂ ಅಷ್ಟು ದೊಡ್ಡದಾಗ ನಾನು ಆಗ್ಬೇಕು ಅಥವಾ ಅಷ್ಟು ದೊಡ್ಡದಾಗ ಮಸಲ್ ಬರ್ಬೇಕು ಅಂತ ಯಾವ ಹುಡುಗಿಗೂ ಆಸೆ ಇರಲ್ಲ. ಹುಡುಗಿರಿಗೆ ಏನಂತಂದ್ರೆ ಸಕ್ಕದಾಗ ಶೇಪ್ ಇರ್ಬೇಕು ಅಂಡ್ ಒಳ್ಳೆ ಮಸಲ್ ಟೋನ್ಡ್ ಆಗಿರ್ಬೇಕು ಅಂಡ್ ಜೊತೆಗೆ ಸ್ಟ್ರೆಂತ್ ಕೂಡ ಇರ್ಬೇಕು ಅನ್ನೋ ಒಂದು ಆಸೆ ಹುಡುಗಿರಲ್ಲಿ ಬರುತ್ತೆ ಹೊರತು ದೊಡ್ಡದಾಗ ಆಗ್ಬೇಕು ಅಥವಾ ಇಷ್ಟು ಮಸಲ್ ಬರ್ಬೇಕು ನನ್ಗೆ ಇಲ್ಲಿ ಅಂತ ಯಾವ ಹುಡುಗಿರಿಗೂ ಆಸೆ ಇರಲ್ಲ. ನನಗೆ ಪರ್ಸನಲಿ ಆ ಕೆಟಗರಿ ಇಷ್ಟ ಇಲ್ಲ. ಬಟ್ ಅದನ್ನ ಆ ಕೆಟಗರಿ ಯಾರು ಮಾಡ್ತಿದ್ದಾರೆ, ಹ್ಯಾಟ್ಸ್ ಆಫ್ ಟು ದೆಮ್, ಬಿಕಾಸ್ ಅದು ಸ್ಯಾಕ್ರಿಫೈಸ್, ಜೀವನನೇ ಮುಡಿಪಾಗಿಟ್ಟು ಆ ಒಂದು ಕೆಟಗರಿನ ಮಾಡ್ಬೇಕಾಗುತ್ತೆ. ಇನ್ನು ಫಿಗರ್ ಕೆಟಗರಿ, ಫಿಸಿಕ್ ಆದ್ಮೇಲೆ ನೆಕ್ಸ್ಟ್ ಬರೋದೇ ಫಿಗರ್. ಅದಕ್ಕೆ ತುಂಬಾ ಮಸಲ್ಸ್ ಬೇಕಾಗಿಲ್ಲ, ಬಟ್ ಮಸ್ಕುಲರ್ ಇರಬೇಕು. ಅದಕ್ಕೂ ಕೂಡ ಎನ್ಹಾನ್ಸಸ್ ಅಥವಾ ಸ್ಟೆರಾಯ್ಡ್ಸ್ ಹಾಕ್ಬೇಕಾಗತ್ತೆ. ಇನ್ನು ಥರ್ಡ್ ಕೆಟಗರಿ ಬರುತ್ತೆ ವಿಮೆನ್ಸ್ ಬಿಕಿನಿ ಅಂತ. ಅದ್ರಲ್ಲಿ ಯಾವ ಒಂದು ರೂಲ್ಸ್ ಅಂತಂದ್ರೆ, ಫ್ಯಾಟ್ ಪರ್ಸೆಂಟೇಜ್ ಬಾಡಿಯಲ್ಲಿ ತುಂಬಾ ಕಮ್ಮಿ ಇರಬೇಕು ಅಂಡ್ ಮಸಲ್ಸ್ ತುಂಬಾ ಟೋನ್ಡ್ ಆಗಿರ್ಬೇಕು. ಇಲ್ಲಿ ಇಷ್ಟೇ ಮಸಲ್ ಇರ್ಬೇಕು ಅಂತಂದ್ರೆ ಅಷ್ಟೇ ಮಸಲ್ ಇರಬೇಕು, ಶೇಪ್ ಅಲ್ಲಿ ಇರಬೇಕು ಅಂಡ್ ಹಾರ್ ಗ್ಲಾಸ್ ಶೇಪ್ ಅಲ್ಲಿ ಇರಬೇಕು. ನೀವು ಫಿಲ್ಮ್ ಫೇರ್ ಅವಾರ್ಡ್ಸ್ ಗೊಂಬೆ ಎಲ್ಲ ನೋಡಿದಿರ ಗೊತ್ತಾ, ಆ ಶೇಪ್ ಇರಬೇಕು. ಸೊ ಈ ಕಂಡೀಷನ್ಸ್ ಬಿಕಿನಿಗಿದೆ ಅಂಡ್ ಆಬ್ವಿಯಸ್ಲಿ ಇದಕ್ಕೆ ನಾವು ನ್ಯಾಚುರಲ್ ಆಗಿ ಮಾಡ್ಬೋದು ಈ ಕೆಟಗರಿನ. ನೀವು ಯಾವ್ದಾದ್ರು ಒಂದು ಎನ್ಹಾನ್ಸಸ್ ಹಾಕ್ಬೇಕು ಅಥವಾ ಸ್ಟೆರಾಯ್ಡ್ಸ್ ತಗೊಳ್ಳೇಬೇಕು ಅನ್ನೋ ಒಂದು ಯಾವ್ದೇ ರೀತಿಯ ಕಂಡೀಷನ್ಸ್ ಇಲ್ಲ. ಸೊ ಈ ಕೆಟಗರಿ ಯಾಕೆ ನಾನ್ ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ, ನನಗ್ ಗೊತ್ತಿಲ್ಲ ನನ್ನ ಹಣೆ ಬರ, ನನ್ನ ಲಕ್ ಯಾವಾಗ ಚೆನ್ನಾಗಿದ್ದು ಒಂದು ಒಳ್ಳೆ ಆಪರ್ಚುನಿಟಿ ಬರುತ್ತೆ ಸಿನಿಮಾದಲ್ಲಿ ನಂಗೆ ಗೊತ್ತಿಲ್ಲ. ಬಟ್ ಬಂದಾಗ ನಾನು ಹುಡುಗಿ ತರನೇ ಕಾಣಿಸ್ಬೇಕು ಅಟ್ ದ ಎಂಡ್ ಆಫ್ ದ ಡೇ. ಸೊ ವಾಟ್ ಐ ಥಾಟ್ ಇಸ್, ಬಿಕಿನಿ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ಬೈ ಚಾನ್ಸ್ ಯಾವ್ದಾದ್ರು ಚಾನ್ಸ್ ಸಿಕ್ತಿಲ್ಲೋ ಇಲ್ಲಿ ಅಂದ್ರೆ ಜಂಪ್ ಆಗ್ಬೋದು. ಅಂಡ್ ಇಲ್ಲಿ ಎರಡನ್ನೂ ನೀನ್ ಬ್ಯಾಲೆನ್ಸ್ ಮಾಡ್ಬೋದು, ಅಥ್ಲೀಟ್ ಆಗು ಬ್ಯಾಲೆನ್ಸ್ ಮಾಡ್ಬೋದು, ಆರ್ಟಿಸ್ಟ್ ಆಗು ಬ್ಯಾಲೆನ್ಸ್ ಮಾಡ್ಬೋದು. ಸೊ ಅದು ನನ್ನ ಫೇವ್ರೆಟ್ ಕೆಟಗರಿ ಆಗಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ನಾನ್ ಒಂದು ವಿಷಯ ಜನಕ್ಕೆ ಹೇಳ್ತೀನಿ, ಬಾಡಿ ಬಿಲ್ಡಿಂಗ್ ಅಂದ ತಕ್ಷಣ ಜಾಸ್ತಿ ಮಸಲ್ಸ್ ಮಾಡ್ಬೇಕು ಅಥವಾ ಸ್ಟೆರಾಯ್ಡ್ಸ್ ಹಾಕ್ತಾರೆ ಅವರೆಲ್ಲ, ಇದನ್ನೆಲ್ಲ ನೀವು ತಪ್ಪು ತಿಳುವಳಿಕೆ ಬಿಟ್ಬಿಡಿ. ಆ ಕೆಟಗರಿಗೆ ಅವಶ್ಯಕತೆ ಇದ್ರೆ ಮಾತ್ರ ಸ್ಟೆರಾಯ್ಡ್ಸ್ ಹಾಕ್ಬೇಕಾಗತ್ತೆ. ಕೆಟಗರಿಗೆ ಅವಶ್ಯಕತೆ ಇಲ್ಲ ಅಂತಂದಾಗ ಸ್ಟೆರಾಯ್ಡ್ಸ್ ಅವಶ್ಯಕತೆ ಇಲ್ಲ. ಓಕೆ, ಈಗ ಜಿಮ್ ಹೋಗೋರಿಗೆ, ವರ್ಕೌಟ್ ಮಾಡೋರಿಗೆ ಯೂಟ್ಯೂಬ್ ಬೆಟರ, ಟ್ರೈನರ್ ಬೆಟರ? ಯೂಟ್ಯೂಬ್ ಬೆಟರ್ ಖಂಡಿತ ಅಲ್ಲ, ಅಂಡ್ ಟ್ರೈನರ್ ಬೆಟರ್. ಆದ್ರೆ ಎಂತ ಟ್ರೈನರ್ ಬೆಟರ್ ಅದು ತುಂಬಾ ಮ್ಯಾಟರ್ ಆಗುತ್ತೆ. ವೈ? ಬಿಕಾಸ್ ಇವಾಗ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ಡಯಟ್ ಇದೆ, ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಎಷ್ಟೊಂದು ಡಯಟ್ ಗಳು ಬರುತ್ತೆ, ಆದ್ರೂ ಕೂಡ ಯಾರು ಟ್ರಾನ್ಸ್ಫಾರ್ಮ್ ಆಗಕ್ ಸಾಧ್ಯ ಇಲ್ಲ. ಯಾಕೆ? ಬಿಕಾಸ್ ನನ್ನ ಬಾಡಿ ಬೇರೆ, ನಿಮ್ಮ ಬಾಡಿ ಬೇರೆ. ಇವಾಗ ನಾನು ತಿನ್ನುವಂತ ಊಟಗಳನ್ನು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶೇರ್ ಮಾಡ್ತಿರ್ತೀನಿ. ಅದಕ್ಕೆ ನಮ್ಗೊಂದು ಎಷ್ಟೊಂದು ಮೆಸೇಜ್ಗಳು ಹಾಕ್ತಿರ್ತಾರೆ, ಮ್ಯಾಮ್ ನೀವು ಏನ್ ತಿಂತಾ ಇದ್ರಿ ಅದನ್ನೇ ನಾನು ತಿಂತಾ ಇದ್ದೀನಿ ಮ್ಯಾಮ್ ಅಂತ. ದಟ್ ಡಸಂಟ್ ವರ್ಕ್ ಫಾರ್ ಯು. ಬಿಕಾಸ್ ನನ್ನ ರಕ್ತದಲ್ಲಿ ಇರುವಂತ ಕಾಂಪೊನೆಂಟ್ಸ್ ಬೇರೆ. ಬಿಕಾಸ್ ನನ್ನ ರಕ್ತದಲ್ಲಿ ಐರನ್ ಎಷ್ಟಿರುತ್ತೆ, ಮೆಗ್ನೀಷಿಯಂ ಎಷ್ಟಿರುತ್ತೆ, ಜಿಂಕ್ ಎಷ್ಟಿರುತ್ತೆ ಅದೇ ಬೇರೆ. ನಿಮ್ಮ ಬ್ಲಡ್ ಚೆಕ್ಅಪ್ ಮಾಡಿಸಿದಾಗ ನಿಮ್ಮ ಬ್ಲಡ್ ಅಲ್ಲಿ ಐರನ್ ಎಷ್ಟಿರುತ್ತೆ, ಮೆಗ್ನೀಷಿಯಂ ಎಷ್ಟಿರುತ್ತೆ, ವಿಟಮಿನ್ B12 ಎಷ್ಟಿರುತ್ತೆ, ಇನ್ನು ಸಾಕಷ್ಟು ವಿಷಯಗಳಿರುತ್ತೆ, ಅದೇ ಬೇರೆ. ಅಂಡ್ ನಾನು ಒಂದು ಊಟ ತಿಂದ್ರೆ ಅದನ್ನ ಅರಗಿಸ್ಕೊಳ್ಳೋ ಒಂದು ಸ್ಟೈಲ್ ನನ್ನ ಬಾಡಿ ಬೇರೆ ತರ. ನೀವೇನಾದ್ರೂ ಊಟ ತಿಂದ್ರೆ ಅದನ್ನ ಅರಗಿಸ್ಕೊಳ್ಳೋ ಸ್ಟೈಲ್ ನಿಮ್ಮ ಬಾಡಿ ಬೇರೆ ತರ. ಸೊ ಅದಕ್ಕೆ ಈಚ್ ಅಂಡ್ ಎವ್ರಿ ಬಾಡಿ ಬೇರೆ ಬೇರೆ ತರ. ಸೊ ಯಾವ ಒಂದು ಕೋಚ್ ನಿಮ್ಮ ಬ್ಲಡ್ ರಿಪೋರ್ಟ್ ನೋಡಿ ಡಯಟ್ ಕೊಡ್ತಾರೋ, ಹಿ ಇಸ್ ಅ ವೆರಿ ಗುಡ್ ಕೋಚ್.
ಯಾವ ಒಂದು ಕೋಚು ತಗೊಳ್ಳಿ, ನಾನು ಬರ್ದಿದ್ದೀನಿ, ನಿನ್ನೆ ಯಾರಿಗೂ ಕೊಟ್ಟಿದ್ದೆ, ತಗೊಳ್ಳಿ ಇದನ್ನೇ ನೀವು ಮಾಡಿಬಿಡಿ 20 ದಿನ ಅಂತ ಕೊಡೋ ಕೋಚು, ಐ ಡೋಂಟ್ ಫೀಲ್ ಹೀಸ್ ಅ ಗುಡ್ ಕೋಚ್. ಬಿಕಾಸ್ ಜನರಲ್ ಆಗಿ ನೀವು ಓಟ್ಸ್ ತಿನ್ನಿ ಅನ್ನ ಬಿಟ್ಬಿಡಿ, ಇದೆಲ್ಲ ತುಂಬಾ 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 ತಪ್ಪು ತಿಳುವಳಿಕೆ. ಬಿಕಾಸ್ ಆಕ್ಚುಲಿ ಅನ್ನ ನಮ್ಮ ಸ್ಟೇಪಲ್ ಫುಡ್, ಅನ್ನ ಬಿಡಬಾರ್ದು, ಅನ್ನ ತಿಂದ್ರೆ ದಪ್ಪ ಆಗ್ತೀವಿ, ಇವೆಲ್ಲ ವೆರಿ 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 ರಾಂಗ್ ಮಿತ್ ಜನ ತಿಳ್ಕೊಂಡಿರೋದು. ನೀವು ಓಟ್ಸ್ನ ಬದಲು ಅನ್ನನೇ ತಿನ್ಬೋದು ಆಯ್ತಾ. ರೆಡ್ ರೈಸ್ ಅಲ್ಲಿ ಅಥವಾ ಬ್ರೌನ್ ರೈಸ್ ಅಲ್ಲಿ ಅಷ್ಟೇ ಫೈಬರ್ ಕಂಟೆಂಟ್ ಇರುತ್ತೆ. ಸೊ ಯಾವ ಕೋಚ್ ನೀವು ಅನ್ನ ಬಿಟ್ಬಿಡಿ ಇತ್ತೀನಿ ಅಂತ ಒಂದು ಡಯಟ್ ಚಾರ್ಟ್ ಮಾಡಿ, ಒಂದೇ ಡಯಟ್ ಚಾರ್ಟ್ ನ ಒಂದಷ್ಟು ಕ್ಲೈಂಟ್ಸ್ ಕೊಡ್ತಾರೋ, ಐ ಡೋಂಟ್ ಬಿಲೀವ್ ದಟ್ ಹಿ ಇಸ್ ಅ ಗುಡ್ ಕೋಚ್ ಅವ್ರ ಅವ್ರಿಗೆ ಅಷ್ಟು ನಾಲೆಡ್ಜ್ ಇರಲ್ಲ ಅಂತ. ಸೊ ನನಗೆ ಏನಂತಂದ್ರೆ ಯೂಟ್ಯೂಬ್ ವಿಡಿಯೋಸು ಇಂಪಾರ್ಟೆಂಟ್ ಅಲ್ಲ, ಗೂಗಲ್ ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಬಾಡಿ ಪ್ರಕಾರ ನಿಮ್ಮ ಬಾಡಿನ ಅಬ್ಸರ್ವ್ ಮಾಡಿ, ನಿಮ್ಮ ಒಂದು ಬ್ಲಡ್ ರಿಪೋರ್ಟ್ ನ ನೋಡಿ, ಯಾವ ಒಂದು ಕೋಚ್ ನಿಮ್ಮ ಡಯಟ್ ಪ್ಲಾನ್ ಮಾಡ್ತಾರೋ, ಅಂಡ್ ಆ ಡಯಟ್ ಪ್ಲಾನ್ ಮಾಡಿದ್ಮೇಲೆ ಒಂದ್ 21 ದಿನ ಅದನ್ನ ಮಾಡಾದ್ಮೇಲೆ ಹೆಂಗ್ ಚೇಂಜ್ ಆಗ್ತಿದೆ ಬಾಡಿ ಅನ್ನೋದ್ರ ನೋಡಿ ಸೆಕೆಂಡ್ ಪ್ಲಾನ್ ಕೊಡ್ತಾರೋ, ಈಸ್ ಅ ಗುಡ್ ಕೋಚ್ ಅಂತ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.